ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಮಕರ ರಾಶಿಯವರು. ನೋಡಿ, ಮಕರ ರಾಶಿಗಿಂತ ಹೆಚ್ಚಾಗಿ ಮಕರ ಲಗ್ನಕ್ಕೆ ಇದು ಅನ್ವಯಿಸ್ತದೆ. ಮಕರ ಲಗ್ನದವರು ಮನೆ ಕಟ್ಟೋದು ವಿಷಯ ಇದ್ರೆ ಏನ್ ತಿಳ್ಕೋಬೇಕು, ಅಥವಾ ಮನೆ ಕಟ್ಟಿದ್ದೀರಾ, ಮನೆಯಲ್ಲಿ ಮನಃಶಾಂತಿ ನೆಮ್ಮದಿ ಇಲ್ಲ, ಕಿರಿಕಿರಿ ಇದೆ ಅಂದ್ರೆ ಏನ್ ಮಾಡಬೇಕು, ಈ ವಿಡಿಯೋವನ್ನು ನೋಡಿ ನಿಮಗೆ ಉತ್ತರ ಸಿಗುತ್ತದೆ. ಮಕರ ಲಗ್ನದವರು ಈ ಎಲ್ಲಾ ವಿಷಯಗಳನ್ನ ಪಾಲಿಸ್ಬೇಕಾಗ್ತದೆ. ನೋಡಿ, ಜಾತಕವನ್ನ ನಾವು ಲಗ್ನದಿಂದ ನೋಡೋದ್ರಿಂದ ನಾವು ಹೆಡ್ಡಿಂಗ್ ಮಕರ ರಾಶಿ ಅಂತ ಹಾಕಿದ್ದೇವೆ ಶೀರ್ಷಿಕೆಯನ್ನ, ಆದರೆ ಮಕರ ಲಗ್ನದವರಿಗೆ ಇದು ಅಪ್ಲೈ ಆಗ್ತದೆ. ಮಕರ ಲಗ್ನದಿಂದ ನೋಡಿ, ಮನೆ ಅಂದ್ರೆ ಮನೆ ಕಟ್ಟೋದು ಅಂದ್ರೆ 4ನೇ ಮನೆಯನ್ನು ನೋಡ್ಬೇಕಾಗ್ತದೆ. ಮಕರ ಲಗ್ನದಿಂದ 4ನೇ ಮನೆ ಬಂದ್ಬಿಟ್ಟು ಮೇಷ ರಾಶಿಯಾಗಿರ್ತದೆ. ಮೇಷ ರಾಶಿಗೆ ಅಧಿಪತಿ ಬಂದ್ಬಿಟ್ಟು ಮಂಗಳ ಗ್ರಹ ಆಗಿರ್ತದೆ. ಕುಜ ಅಂತ ಕರಿತೀವಿ, ಅಂಗಾರಕ ಅಂತಾನು ಕರಿತೇವೆ, ಮಂಗಳ ಗ್ರಹ ಆಗಿರ್ತದೆ. 4ನೇ ಮನೆ ಮಾತ್ರ ಅಲ್ಲ, 11ನೇ ಮನೆ ಅಧಿಪತಿ ಕೂಡ, ಮಕರ ಲಗ್ನದವರಿಗೆ 11ನೇ ಮನೆ ಅಧಿಪತಿ ಕೂಡ ಮೇಷ ಏನ್ ವೃಶ್ಚಿಕ ರಾಶಿ ಆಗಿರ್ತದೆ, ಅದರ ಅಧಿಪತಿ ಕೂಡ ಮಂಗಳನೇ ಆಗಿರ್ತಾನೆ. ನೋಡಿ, ಮಂಗಳ ಗ್ರಹವನ್ನ ನೀವು ಚೆನ್ನಾಗಿ ಮಾಡ್ಕೊಂಡ್ಬಿಟ್ರೆ ಸಾಕು, 2 ರೀತಿಯ ಲಾಭಗಳು ಅಷ್ಟೇ ಅಲ್ಲ, ಸಾಕಷ್ಟು ರೀತಿಯ ಲಾಭಗಳು ಉಂಟಾಗ್ತವೆ. 2 ವಿಶೇಷ ಲಾಭಗಳನ್ನು ಇಲ್ಲಿ ತಿಳಿಸ್ತೇನೆ. 4ನೇ ಮನೆ ಅಂದ್ಬಿಟ್ರೆ ನೋಡಿ, ನಿಮ್ಮ ತಾಯಿ ಬಗ್ಗೆ ಹೇಳ್ತದೆ, ತಾಯಿಯ ಸಕ್ಸಸ್ ಬಗ್ಗೆ, ನಿಮ್ಮ ಮನೆ ಹೇಗಿರ್ತದೆ ಅಂತ ಹೇಳ್ತದೆ, ನಿಮ್ಮ ಮನೆಯಲ್ಲಿ ಮನಃಶಾಂತಿ ಬಗ್ಗೆ ಹೇಳ್ತದೆ, ನಿಮ್ಮ ಕಾರ್ ಹೇಗಿದೆ ಮತ್ತು ನಿಮ್ಮ ಘನತೆ ಗೌರವ, ನಿಮ್ಮ ಲಕ್ಸುರಿ ಹೇಗಿದೆ, ಲಕ್ಸುರಿಯಸ್ ಬದುಕ್ತೀರಾ, ಎಲ್ಲದನ್ನೂ ತಿಳಿಸೋದು 4ನೇ ಮನೆ. ಇದು ಒಂದು ವಿಷಯ. ಆದ್ರೆ 2ನೇ ವಿಷಯ ಬಂದ್ಬಿಟ್ಟು 11ನೇ ಮನೆ ಅಂದ್ರೆ ಸರ್ವ ಲಾಭಗಳ ಸ್ಥಾನ. ಅಥವಾ ನಿಮ್ಮ ಅಣ್ಣ ಅಥವಾ ನಿಮ್ಮ ಅಕ್ಕನೊಳಗೆ ನಿಮ್ಮ ಒಂದು ಸಂಬಂಧ ಹೇಗಿದೆ ಅಂತ ತಿಳಿಸ್ತದೆ, ಅಥವಾ ಅವ್ರ ಸಕ್ಸಸ್, ಅಣ್ಣ ಮತ್ತು ಅಕ್ಕನ ಸಕ್ಸಸ್ ಅನ್ನು ಕೂಡ 11ನೇ ಮನೆ ತಿಳಿಸ್ತದೆ. ನೋಡಿ, 4ನೇ ಮನೆ ಅಧಿಪತಿ ಅಂದ್ರೆ ಮಂಗಳ ಗ್ರಹ ಏನಾಗಿದೆ ನೋಡ್ಕೊಂಡ್ಬಿಟ್ರೆ ನಿಮಗೆ ಈ ಎಲ್ಲಾ ಲಾಭಗಳು ಲಭಿಸುತ್ತದೆ. ನೀವು ಮನೆ ಕಟ್ಬೇಕಪ್ಪ ಅಂದ್ರೆ 4ನೇ ಮನೆ ನೋಡ್ಕೊಳ್ಳಿ. ಅಥವಾ ಮನೆ ಕಟ್ಟಿದೀರಾ, ಅಲ್ಲಿ ನೆಮ್ಮದಿ ಇಲ್ಲ, ಯಾಕೋ ಕಿರಿಕಿರಿ ಇದೆ ಅಂದ್ರೆ, ಅಥವಾ ಮನೆಯಲ್ಲಿ ಕುಟುಂಬದ ಸಕ್ಸಸ್ ಏನೋ ಕಡಿಮೆ ಆಗಿದೆ ಅಂದ್ರೆ, ನೀವು 4ನೇ ಮನೆಯನ್ನು ಅಂದ್ರೆ ಮಂಗಳ ಗ್ರಹವನ್ನು ನೋಡ್ಕೋಬೇಕಾಗ್ತದೆ. ನಿಮ್ಮ ಜಾತಕದಲ್ಲಿ ಮಂಗಳ ಗ್ರಹ ಚೆನ್ನಾಗಿದನೋ ಚೆನ್ನಾಗಿಲ್ವೋ, ಶಕ್ತಿಯುತವಾಗಿದನೋ ಇಲ್ವೋ, ಎಷ್ಟು ಶಕ್ತಿಯುತವಾಗಿದ್ದಾನೆ, ಅಥವಾ ಶುಭ ಗ್ರಹಗಳ ಜೊತೆಗಿದ್ದಾನೋ, ಮಿತ್ರ ಗ್ರಹಗಳ ಜೊತೆಗೆ, ಅಥವಾ ಅಶುಭ ಗ್ರಹಗಳ ಜೊತೆಗೆ. ಉದಾಹರಣೆ, ಮಂಗಳ ರಾಹು ಇದ್ರೆ ಅದು ತೊಂದರೆ ಕೊಡ್ತದೆ. ಮಂಗಳ ಶನಿ ಇದ್ರೂ ಕೂಡ ನೋಡಿ, ಒಂದು ಒಳ್ಳೆ ವಿಷಯ, ಮಂಗಳ ಶನಿ ಇದ್ರೆ ಒಂದು ಪಾಸಿಟಿವ್ ಇರುತ್ತೆ, ನೆಗೆಟಿವ್ಸ್ ಕೂಡ ಬಹಳ ಇರ್ತವೆ. ಏನಪ್ಪಾ, ಮಂಗಳ ಶನಿ ಇದ್ರೆ ಸಿಟ್ಟು ಬೇಗ ಬಂದ್ಬಿಡುತ್ತೆ, ನಿಮಗೆ ತುಂಬಾ ಬೇಗ ಸಿಟ್ಟು ಬರುತ್ತದೆ. ಇನ್ನು ಮಂಗಳ ಶನಿ ಇದ್ರೆ ನೋಡಿ, ಒಳ್ಳೇದೇನಾಗ್ತದೆ ಅಂದ್ರೆ ಬೇಗ ಮನೆ ಕಟ್ಸ್ತೀರಾ. ಒಂದು 35 ವರ್ಷ 40 ವರ್ಷದ ಒಳಗಡೆನೆ ನೀವು ಒಳ್ಳೆ ಮನೆ ಕಟ್ಸ್ಬಿಡ್ತೀರಾ. ಇವೆಲ್ಲವನ್ನು ನೀವು ನೋಡ್ಕೋಬೇಕಾಗ್ತದೆ. ಮಂಗಳ ಗ್ರಹದ ಜೊತೆಗೆ ಯಾವುದಾದ್ರೂ ಅಶುಭ ಗ್ರಹಗಳಿದ್ದರೆ ಆ ಅಶುಭ ಗ್ರಹದ ಶಾಂತಿ ಮಾಡ್ಬಿಡಿ. ಉದಾಹರಣೆ, ಮಂಗಳ ರಾಹು ಜೊತೆಗಿದ್ರೆ ನೋಡಿ, ದುರ್ಗಾ ದ್ವಾತ್ರಿಂಶ ನಾಮಾವಳಿ ಅಂತ ಬರ್ತದೆ. ಯಾವುದೇ ಗ್ರಹದ ಜೊತೆಗೆ ರಾಹು ಇದ್ದು ರಾಹು ತೊಂದರೆ ಕೊಡ್ತಿದ್ದಾನೆ ಅಂದ್ಬಿಟ್ರೆ ಒಂದ್ ಕೆಲಸ ಮಾಡಿ, ದುರ್ಗಾ ದ್ವಾತ್ರಿಂಶ ನಾಮಾವಳಿಯನ್ನ ಧ್ಯಾನ ಮಾಡಬೇಕು. ದುರ್ಗಾ ದ್ವಾತ್ರಿಂಶ ನಾಮಾವಳಿಯನ್ನು ಪಠಣ ಮಾಡೋದ್ರಿಂದ ಆ ರಾಹುವನ್ನ ನೀವು ಕಂಟ್ರೋಲ್ ಮಾಡಬಹುದು. ಹೀಗೆ ಮಾಡಿದ್ರೆ ಆಗ ಅದರ ಜೊತೆಗಿದ್ದ ಮಂಗಳ ಗ್ರಹ, ಅಕಸ್ಮಾತ್ ಉದಾಹರಣೆ ಮಂಗಳ ರಾಹು ಜೊತೆಗಿದ್ರೆ ಈ ದುರ್ಗಾ ದ್ವಾತ್ರಿಂಶ ನಾಮಾವಳಿಯನ್ನು ಧ್ಯಾನ ಮಾಡ್ಬಿಟ್ರೆ ಆ ರಾಹು ಶಾಂತವಾಗ್ತಾನೆ. ಮಂಗಳ ಗ್ರಹ ಏನ್ ಫಲ ಕೊಡ್ಬೇಕು ಆ ಫಲವನ್ನ ಕೊಡ್ತದೆ. ನೋಡಿ, ಸಾಕಷ್ಟು ಕ್ಲೈಂಟ್ಸ್ ಜೊತೆಗೆ ಜಾತಕ ನೋಡ್ಬಿಟ್ಟು ಈ ಒಂದು ದುರ್ಗಾ ಮಾತೆಯ ಧ್ಯಾನ ಮಾಡಿಸಿದ್ದೇನೆ, ಅದರ ಫಲವನ್ನು ಅವರು ಕೂಡ ಹೇಳಿದ್ದಾರೆ. ಹೌದು, ನಮಗೇನ್ ಕಿರಿಕಿರಿ ಆಗ್ತಾ ಇತ್ತೋ, ಆ ರಾಹುವಿನಿಂದ ಏನ್ ತೊಂದರೆ ಆಗ್ತಿತ್ತೋ ಅದು ಕಡಿಮೆ ಆಗಿದೆ ಅಂತ ತಿಳಿಸಿದ್ದಾರೆ.
ಅದಕ್ಕಾಗಿ ಈ ಎಲ್ಲಾ ವಿಷಯಗಳನ್ನ ನಿಮಗೆ ಈ ಯೂಟ್ಯೂಬ್ ಚಾನಲ್ ಮುಖೇನ ತಿಳಿಸ್ತಾ ಇದ್ದೇನೆ. ಸಾಕಷ್ಟು ಜನ ಬರ್ತಾರೆ, ಮನೆ ಮಾರೋ ಪರಿಸ್ಥಿತಿ ಬಂದ್ಬಿಟ್ಟಿರ್ತಾರೆ ಆಲ್ರೆಡಿ. ಆಗ ಬರ್ತಾರೆ, ಏನಪ್ಪಾ ಅಂದ್ರೆ 4ನೇ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಅಶುಭ ಗ್ರಹಗಳಿದ್ರೆ ತುಂಬಾ ತೊಂದರೆ ಆಗ್ತದೆ. ಆಗ ಮನೆಯನ್ನು ಮಾರಿಕೊಂಡು ಹೋಗುವ ಸಂದರ್ಭ ಬಂದು ಬಿಡಬಹುದು. ನೋಡಿ, ಯೋಚನೆ ಮಾಡಿ, ಇವೆಲ್ಲವನ್ನ ಕಂಟ್ರೋಲ್ ಮಾಡಿಬಿಟ್ರೆ, ಶಾಂತಗೊಳಿಸಿದ್ರೆ, ನೋಡಿ 2 ಗ್ರಹ ಇರ್ಲಿ ಅಲ್ಲಿ, ಆದ್ರೆ ನೀವು ಆ ಗ್ರಹವನ್ನ ಶಾಂತಿಗೊಳಿಸಿದರೆ ನೀವು ಆ ಮನೆಯನ್ನು ಉಳಿಸಿಕೊಳ್ಳೋ ಅವಕಾಶ ಇರುತ್ತದೆ. 2 ಗ್ರಹಗಳನ್ನು ಶಾಂತಗೊಳಿಸ್ಬೇಕು. ಅಲ್ಲಿ 2 ಗ್ರಹ ಇದ್ರೆ, 1 ಗ್ರಹ ಇತ್ತಪ್ಪ, ಓಕೆ ಪರವಾಗಿಲ್ಲ, ಅವಾಗ ಮನೆಯನ್ನು ಅಷ್ಟಾಗಿ ಮಾರಿಕೊಳ್ಳೋ ಪರಿಸ್ಥಿತಿ ಬರದೇ ಹೋಗಬಹುದು. ಆದ್ರೆ ಮನೆಯಲ್ಲಿ ಮನಃಶಾಂತಿ ತೊಂದರೆ ಇರ್ತದೆ, ಕಿರಿಕಿರಿ ಆಗ್ತಾ ಇರುತ್ತೆ. ಆ ಗ್ರಹವನ್ನು ಕೂಡ ಸ್ವಲ್ಪ ಶಾಂತಗೊಳಿಸ್ಬಿಡಿ. ನೋಡಿ, ಶಾಂತಿ ಮಾಡೋದು ಹೇಗೆ ಅಂತ ಹೇಳಿದ್ರೆ, ನೋಡಿ, ಧ್ಯಾನ ಮುಖೇನ ಶಾಂತಿ ಮಾಡಬಹುದು, ಮಂತ್ರ ಮುಖೇನ ಶಾಂತಿ ಅಂದ್ರೆ ಧ್ಯಾನ ಮುಖೇನ ಮಾಡಬಹುದು, ದಾನ ಮುಖೇನ. ಉದಾಹರಣೆ, ನೀವೇನ್ ಮಾಡ್ಬೇಕಪ್ಪ ಅಂದ್ರ ತೊಗರಿ ಬೇಳೆಯನ್ನ ದಾನ ಮಾಡ್ಬೇಕಾಗ್ತದೆ. ಮಂಗಳನನ್ನ ಶಕ್ತಿಯುತಗೊಳಿಸ್ಲಿಕ್ಕೆ, ಮಂಗಳನಿಂದ ಒಳ್ಳೆ ಫಲ ಪಡಿಬೇಕಂದ್ರೆ ತೊಗರಿ ಬೇಳೆಯನ್ನ ದಾನ ಮಾಡ್ಬೇಕಾಗ್ತದೆ. ಕೆಂಪು ವಸ್ತ್ರವನ್ನ ದಾನ ಮಾಡಬೇಕಾಗ್ತದೆ. ಇನ್ನು ದೇವಾಲಯಗಳ ದರ್ಶನದಿಂದಲೂ ಕೂಡ ಪಾಸಿಟಿವ್ ಮಾಡ್ಕೋಬಹುದು ನಿಮ್ಮ ಮಂಗಳ ಗ್ರಹವನ್ನ. ಹೇಗಪ್ಪ ಅಂದ್ರೆ, ನೋಡಿ, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನೋಡಿ, ಕರ್ನಾಟಕ ತುಂಬಾ ಪುಣ್ಯ ಮಾಡಿದೆ. ಪ್ರಪಂಚದಲ್ಲೇ ಅತಿ ಶಕ್ತಿಯುತ ಕ್ಷೇತ್ರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರಕ್ಕೆ ಹೋಗ್ಬಿಟ್ರೆ ನಿಮ್ಮ ಮಂಗಳ ಗ್ರಹವೂ ಒಳ್ಳೇದಾಗ್ತದೆ, ಪವರ್ಫುಲ್ ಆಗ್ತದೆ. ಅಲ್ಲಿ ಏನಾದ್ರೂ ರಾಹು ಕೇತು ದೋಷ ಇದ್ರೆ, ಅಂದ್ರೆ ನಾಗ ದೋಷಗಳು, ಸರ್ಪ ದೋಷಗಳು, ಕಾಳ ಸರ್ಪ ದೋಷಗಳಿದ್ರೆ ಅಲ್ಲಿ ಅವು ಕೂಡ ಶಾಂತವಾಗ್ತದೆ, ಅವು ಕೂಡ ಪರಿಹಾರ ಆಗೋದ್ರಿಂದ ನಿಮ್ಗೆ ತುಂಬಾ ಒಳ್ಳೇದಾಗ್ಲಿಕ್ಕೆ ಶುರು ಆಗ್ತದೆ. ಇನ್ನು ಕಲ್ಲಳ್ಳಿ ಅಂತ ದೇವಸ್ಥಾನ ಇದೆ, ಭೂವರಾಹ ಸ್ವಾಮಿ ದೇವಸ್ಥಾನ ಮೈಸೂರು ಜಿಲ್ಲೆಯಲ್ಲಿದೆ. ಮೈಸೂರು ಪಕ್ಕನೇ ಈ ಕಲ್ಲಳ್ಳಿ ಬರುತ್ತೆ. ನೀವು ಆ ದೇವಸ್ಥಾನಕ್ಕೆ ಹೋಗೋದರಿಂದ ಮಂಗಳ ಗ್ರಹವನ್ನ ಚೆನ್ನಾಗಿ ಮಾಡಿಕೊಳ್ಳಬಹುದು. ಆ ಮಂಗಳ ಗ್ರಹ ನಿಮಗೆ ಶಕ್ತಿಯುತವಾಗ್ಬಿಟ್ರೆ ನಿಮ್ಮ ಜಾತಕದಲ್ಲಿ 4ನೇ ಮನೆ, 4ನೇ ಮನೆ ಕಾರಕತ್ವ ಏನಿದೆ, ಯಾವ್ದಾವುದಕ್ಕೂ ಅಧಿಪತಿ ಆಗಿದ್ದಾನು ಮಂಗಳ ಗ್ರಹ, ಘನತೆ, ಗೌರವ ಎಲ್ಲವನ್ನೂ ನಿಮಗೆ ಕೊಡ್ತಾನೆ ಮಂಗಳ ಗ್ರಹ. ನೋಡಿ, ಕಲ್ಲಳ್ಳಿಯ ದೇವಸ್ಥಾನಕ್ಕೆ ಮನೆ ಯಾರ್ಯಾರು ಕಟ್ಬೇಕು ಅನ್ಕೊಂಡಿದ್ದೀರಾ, ಯಾವುದೇ ರಾಶಿಯವರಾಗಿದ್ರು, ಯಾವುದೇ ಲಗ್ನದವರಾಗಿದ್ರು ಕೂಡ ಮನೆ ಕಟ್ಟಬೇಕು, ಅಥವಾ ಮನೆ ಕಟ್ಟಕ್ಕೆ ಹಾಗೂ ಆಗ್ತಾನೆ ಇಲ್ಲ, ಸೈಟ್ ಕೊಳ್ಳಕ್ ಆಗ್ತಾ ಇಲ್ಲ, ಅಥವಾ ಜಮೀನಿನ ವಿಷಯಗಳಲ್ಲಿ ತೊಂದರೆ ಇದೆ ಅಂದ್ರೆ ಈ ಕಲ್ಲಳ್ಳಿಯ ಭೂವರಾಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ತಿರುಪತಿಯಲ್ಲಿಯೂ ಕೂಡ ಭೂವರಾಹ ಸ್ವಾಮಿ ದೇವಸ್ಥಾನ ಸಿಗ್ತದೆ, ಅಲ್ಲಿಯೂ ಕೂಡ ಹೋಗಬಹುದು. ಇದೆಲ್ಲಾ ಕಾರಣಗಳಿಂದ ಮಂಗಳ ಗ್ರಹವನ್ನ ಪವರ್ಫುಲ್ ಮಾಡ್ಕೋಬಹುದು. ಧ್ಯಾನ ಮಾಡ್ಬೇಕಂದ್ರೆ ನವಗ್ರಹ ಮಂತ್ರ ಬರುತ್ತದೆ, ಮಂಗಳ ಗ್ರಹ ನವಗ್ರಹ ಮಂತ್ರವನ್ನ ಧ್ಯಾನ ಮಾಡಿ, ಇದರಿಂದಲೂ ಕೂಡ ಒಳಿತಾಗ್ತದೆ. ಯಾವ್ದಾದ್ರು ಭೂಮಿಗಳ ತೊಂದರೆ ಇದ್ರೆ, ನಿಮ್ಮ ಪಿತ್ರಾರ್ಜಿತ ಭೂಮಿಗಳು ಯಾವ್ದಾದ್ರು ತೊಂದರೆ ಇದ್ರೆ ಈ ಮಂಗಳ ಗ್ರಹ ನವಗ್ರಹ ಮಂತ್ರ ಧ್ಯಾನ ಮಾಡಿ, ಕೆಂಪು ವಸ್ತ್ರ ದಾನ ಮಾಡಿ, ತೊಗರಿ ಬೇಳೆಯನ್ನ ದಾನ ಮಾಡಿ, ಇದೆಲ್ಲದರಿಂದಲೂ ಕೂಡ ನೀವು ಈ ಮಂಗಳ ಗ್ರಹವನ್ನ ಆಕ್ಟಿವೇಟ್ ಮಾಡ್ಕೋಬಹುದು ನಿಮ್ಮ ಬದುಕಿನಲ್ಲಿ. ನೋಡಿ, ಅಕಸ್ಮಾತ್ ಮಂಗಳ ಗ್ರಹದ ಜೊತೆಗೆ ಶುಭ ಗ್ರಹಗಳಿದ್ವು ಅಂತ ತಿಳ್ಕೊಂಬಿಡಿ, ಗುರು ಇದ್ದ ಅಥವಾ ಶುಕ್ರ ಇದ್ದ, ತುಂಬಾ ಬೇಗ ಮನೆ ಕಟ್ತೀರಾ, ತುಂಬಾ ಲಾಭದಾಯಕವಾಗಿರ್ತದೆ. ಒಂದ್ಯಾಕೆ 4-5 ಮನೆಗಳನ್ನೇ ಕಟ್ಟಿ ಬಿಡ್ಬೋದು, ಸಾಕಷ್ಟು ಮನೆಗಳನ್ನು ಕಟ್ಟಿ, ಕಾಂಪ್ಲೆಕ್ಸ್ ಗಳನ್ನ ಕಟ್ಟಿ ಬಾಡಿಗೆ ಕೊಟ್ಟು ಬಿಡಬಹುದು. ಅಷ್ಟು ಶಕ್ತಿ ಮಂಗಳ ಗ್ರಹ. ಏನು ಮಕರ ಲಗ್ನದಲ್ಲಿ ಹುಟ್ಟಿದವರಿಗೆ ಪವರ್ ಕೊಡ್ತಾನೆ ಭಗವಂತ, ಆಶೀರ್ವಾದ ಮಾಡ್ತಾನೆ ಮಂಗಳ ಗ್ರಹ. ನಿಮ್ಮ ಮಂಗಳ ಗ್ರಹವನ್ನು ಚೆನ್ನಾಗಿ ಮಾಡ್ಕೊಳ್ಳಿ, ಶುಭ ಮಂಗಳವಾಗಲಿ. ನೋಡಿ ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈಹೋ ಯೂಟ್ಯೂಬ್ ಚಾನಲ್ ನಂಬರ್ಗೆ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಕೂಡ ಧನ್ಯವಾದಗಳು. ಯಾರ್ಯಾರು ಕರೆ ಮಾಡಿದ್ದೀರಾ ಎಲ್ಲರಿಗೂ ನಾವು ತಿಳಿಸಿದ್ದೇವೆ ಏನ್ ಮಾಡ್ಬೇಕಂತ. ನೀವು ಹೋಗಿ ಬಂದಿದ್ದೀರಾ ಗುಡಿಗಳಿಗೆ, ಮಂತ್ರಗಳನ್ನ ಧ್ಯಾನಿಸ್ತಾ ಇದ್ದೀರಾ, ಅಷ್ಟೇ ಅಲ್ಲದೆ ತಿಳಿಸಿದ್ದೀರಾ ಕೂಡ, ಏನು ಗುರುಗಳೇ
ನೀವು ಹೇಳಿದ ದೇವಸ್ಥಾನಕ್ಕೆ ಹೋಗ್ ಬಂದ್ವಿ, ಒಳ್ಳೇದಾಗ್ತಾ ಇದೆ, ನಮ್ಮ ತೊಂದರೆ ತಗ್ಗಿದೆ ಅಂತ ತಿಳಿಸಿದ್ದೀರಾ. ಧನ್ಯವಾದಗಳು. ಎಲ್ಲರಿಗೂ ಭಗವಂತ ಒಳಿತನ್ನು ಮಾಡಲಿ. ಶುಭವಾಗಲಿ.